In the previous class, we have discussed about relation between slip, speed, rotor, frequency, copper loss and torque. ಇದರ ಬಗ್ಗೆ ನಾವು ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ನಾವು ಕ್ಲಾಸಿಫಿಕೇಶನ್ ಆಫ್ 3-phase ಇಂಡಕ್ಷನ್ ಮೋಟಾರ್, ಕ್ಲಾಸಿಫಿಕೇಶನ್ ಆಫ್ 3-phase ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ ಅಂತ. ಸೊ ಫಸ್ಟ್ಲಿ ಕ್ಲಾಸಿಫಿಕೇಶನ್ ಆಫ್ ಇಂಡಕ್ಷನ್ ಮೋಟಾರ್ಸ್ನಲ್ಲಿ ನಾವು ಈಗ ಆಲ್ರೆಡಿ ತಿಳ್ಕೊಂಡಿರೋ ಹಾಗೆ ಹಳೆಯ ಸಿಲೆಬಸ್ಸಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್, ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಆ್ಯಂಡ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ 3 ಟೈಪಲ್ಲಿ ನಾವು ತೋರಿಸ್ತಾ ಇದ್ವಿ. ಬಟ್ ಈ ಹೊಸ ಸಿಲೆಬಸ್ನಲ್ಲಿ ಬಂದ್ಬಿಟ್ಟು ನಾವು ಇದನ್ನು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ ಮತ್ತು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ಸ್ ಅಂತ ಮೇನ್ಲಿ 2 ಕ್ಯಾಟಗರೈಸ್ ಮಾಡ್ತೇವೆ. ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ಅಲ್ಲಿ ಮತ್ತೆ ಸಬ್ ಕ್ಯಾಟಗರೈಸ್ ಆಗುತ್ತಾ ಹೋಗುತ್ತೆ, ಅದು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಅದು ಹೇಗೆ ಕ್ಲಾಸಿಫಿಕೇಶನ್ ಆಗುತ್ತೆ, ಯಾವ ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ದ 3-phase ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ಹ್ಯಾವ್ ಬೀನ್ ಸ್ಟ್ಯಾಂಡರ್ಡೈಸ್ಡ್ ಅಕಾರ್ಡಿಂಗ್ ಟು ದೇರ್ ಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಟು 6 types designed as design A, B, C, D, E and F standard squirrel cage induction motors which were of the shallow. ಸೊ ಸಾಮಾನ್ಯವಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ಗಳನ್ನು ನಾವಿಲ್ಲಿ ಡಿಸೈನ್ ಮಾಡ್ತಾ ಹೋಗ್ತೀವಿ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆ ಮೋಟಾರ್ನ ಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ ಬೇಸ್ ಮೇಲೆ ಈ ಸ್ಕ್ವಿರಲ್ ಕೇಜ್ ಮೋಟಾರ್ಸ್ಗಳನ್ನು ಮತ್ತೆ ಒಂದ್ಸರಿ ನಾವು ಡಿಸಗ್ನೇಟೆಡ್ ಮಾಡ್ತೀವಿ, ಡಿಸೈನ್ ಮಾಡ್ತಾ ಹೋಗ್ತೀವಿ. ಡಿಸೈನ್ಡ್ ಆ್ಯಸ್ ಡೆಸಿಗ್ನೇಟೆಡ್ ಆ್ಯಸ್ ಏನಂತ ಹೇಳ್ತೀವಿ, ಡಿಸೈನ್ ಎ, ಡಿಸೈನ್ ಬಿ, ಡಿಸೈನ್ ಸಿ, ಡಿ, ಇ ಆ್ಯಂಡ್ ಎಫ್, ಈ ಥರ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ, ಡಿಸಿಗ್ನೇಟ್ ಮಾಡ್ತಾ ಹೋಗ್ತೀವಿ, ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೇವಲ ಮೋಟಾರ್ನ ಪರ್ಟಿಕ್ಯುಲರ್ ಮೋಟಾರ್ನ ಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ಇದನ್ನು ಡೆಸಿಗ್ನೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಸ್ಟ್ಯಾಂಡರ್ಡ್ ಸ್ಕ್ವೇರ್ಸ್ ವಿಚ್ ವೇರ್ ಆಫ್ ಶಾಲೋ ಸ್ಲಾಟ್ಸ್ ಟೈಪ್ಸ್ ಆರ್ ಡಿಸಿಗ್ನೇಟೆಡ್ ಆಸ್ ದಿ ಕ್ಲಾಸ್ ಎ. ಫಾರ್ ದಿಸ್ ರೀಸನ್ ಕ್ಲಾಸ್ ಎ ಮೋಟಾರ್ಸ್ ಆರ್ ಯೂಸ್ಡ್ ಆಸ್ ಎ ರೆಫರೆನ್ಸ್ ಆ್ಯಂಡ್ ಆರ್ ರೆಫರ್ಡ್ ಟು ಆಸ್ ನಾರ್ಮಲ್ ಸ್ಟಾರ್ಟಿಂಗ್ ಟಾರ್ಕ್, ನಾರ್ಮಲ್ ಸ್ಟಾರ್ಟಿಂಗ್ ಕರೆಂಟ್, ನಾರ್ಮಲ್ ಸ್ಲಿಪ್ ಮೋಟಾರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಇದನ್ನೇ ಬರುತ್ತೆ ನಮಗೆ ಕ್ಲಾಸಿಫಿಕೇಶನ್ ಆಫ್ ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ಅಕಾರ್ಡಿಂಗ್ ಟು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಕ್ಲಾಸ್ ಬರುತ್ತೆ ಎ, ಬಿ, ಸಿ, ಡಿ, ಇ, ಎಫ್ ಅಂತೇಳಿ. ಅದರಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಅದು ಬರುತ್ತೆ, ಅದನ್ನು ನಾವು ಕನ್ಸಿಡರ್ ತಗೊಳ್ತೀವಿ. ಹಾಗೆ ಸ್ಟಾರ್ಟಿಂಗ್ ಕರೆಂಟ್ ಅದನ್ನು ನಾವು ಕನ್ಸಿಡರ್ ತಗೊಳ್ತೀವಿ. ಹಾಗೆ ಸ್ಲಿಪ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ಏನಿದೆ ಇದು ಸ್ಟಾರ್ಟಿಂಗ್ ಟಾರ್ಕ್ ಇರ್ಬೋದು, ಸ್ಟಾರ್ಟಿಂಗ್ ಕರೆಂಟ್ ಇರ್ಬೋದು, ಈ ಸ್ಲಿಪ್ ಇರ್ಬೋದು, ಇದು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದಟ್ ಅಕಾರ್ಡಿಂಗ್ ಟು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಕ್ಲಾಸ್ ಎ, ಬಿ, ಸಿ, ಡಿ, ಇ, ಎಫ್ ಅನ್ನೋವು ಹೇಗಿದ್ದಾವೆ ಅಂತ ನೋಡೋದಾದರೆ, ಸೇ ಫಾರ್ ಎಕ್ಸಾಂಪಲ್ ಏನನ್ನು ನೋಡಿದರೆ ನಾವಿಲ್ಲಿ ಗೊತ್ತಾಗುತ್ತೆ ನನಗೆ ಸ್ಟಾರ್ಟಿಂಗ್ ಟಾರ್ಕ್ ನಾರ್ಮಲ್ ಆಗಿದೆ ಅಂತ ಹೇಳ್ತೀವಿ. ಹಾಗೆಯೇ ಸ್ಟಾರ್ಟಿಂಗ್ ಕರೆಂಟು ನಾರ್ಮಲ್ ಆಗಿದೆ ಅಂತ ಹೇಳ್ತೀವಿ. ಸೊ ಹಾಗೆ ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸೊ ಅದನ್ನು ನೋಡ್ತಾ ಹೋಗ್ತೀವಿ. ಹಾಗೆ ಸ್ಲಿಪ್ ನಾರ್ಮಲ್ ನೋಡಿ, ದೀಸ್ ಆರ್ ಆಲ್ ನಾರ್ಮಲ್ ಅಂತ. ಅಂದರೆ ಆಲ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಈ ಕ್ಯಾಟಗರಿ ಎ ಅಥವಾ ಕ್ಲಾಸ್ ಎ ಮೋಟಾರ್ಸ್ ಏನಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟಾರ್ಕ್ ನಾರ್ಮಲ್ ಇದೆ, ಸ್ಟಾರ್ಟಿಂಗ್ ಕರೆಂಟ್ ನಾರ್ಮಲ್ ಇದೆ, ಹಾಗೆ ಸ್ಲಿಪ್ ಕೂಡ ನಾರ್ಮಲ್ ಇದೆ ಅಂತ ಹೇಳ್ತೀವಿ. ಹಾಗೆ ಬಿ ನೋಡೋದಾದರೆ ನಾರ್ಮಲ್, ಲೋ, ನಾರ್ಮಲ್ ಅಂತ ಇದೆ. ಸಿ ಹೈ, ಲೋ, ಹೈ, ಹೀಗೆ ಅದು ಡಿಫ್ರೆಂಟ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಆ ಡಿಫ್ರೆಂಟ್ ಕ್ಯಾಟಗರೀಸ್ ಎ, ಬಿ, ಸಿ, ಡಿ, ಎಫ್ ಅಲ್ಲಿ ಏನಾಗುತ್ತಾ ಹೋಗುತ್ತೆ ಕ್ಯಾಟಗರೈಸ್ ಆಗ್ತಾ ಹೋಗ್ತದೆ ಅಂತ ಹೇಳ್ತೀವಿ. ಸೊ ಹಾಗೆ ನೋಡಿದ್ರೆ ಇಲ್ಲಿ ಕ್ಲಾಸ್ ಎನಲ್ಲಿ ಏನಿದೆ, ಇಲ್ಲಿ ಫಾರ್ ದಿಸ್ ರೀಸನ್ ಕ್ಲಾಸ್ ಎ ಮೋಟಾರ್ಸ್ ಆರ್ ಯೂಸ್ಡ್ ಆರ್ ರೆಫರ್ಡ್ ಆಸ್ ನಾರ್ಮಲ್ ಸ್ಟಾರ್ಟಿಂಗ್ ಟಾರ್ಕ್, ನಾರ್ಮಲ್ ಸ್ಟಾರ್ಟಿಂಗ್ ಕರೆಂಟ್ ಆ್ಯಂಡ್ ನಾರ್ಮಲ್ ಸ್ಲಿಪ್ ಮೋಟಾರ್ಸ್ ಅಂತ ಹೇಳ್ತೀವಿ. ಈ ರೀತಿ ನಾರ್ಮಲ್ ಆಲ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನಿದೆ, ದೀಸ್ ಆರ್ ಆಲ್ 3 ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್ ಆರ್ ಇನ್ ನಾರ್ಮಲ್ ಸ್ಟೇಜ್ ಅಂತ ಹೇಳ್ತೀವಿ, ನಾರ್ಮಲ್ ಪೊಸಿಷನಲ್ಲಿ ಇರುತ್ತೆ ಅಂತ ಹೇಳ್ತೀವಲ್ಲ. ಸೊ ದೀಸ್ ಆರ್ ಆಲ್ ಎ ಕ್ಯಾಟಗರೀಸ್, ಕ್ಯಾಟಗರಿ ಎ ಅಥವಾ ಡೆಸಿಗ್ನೇಟೆಡ್ ಆಸ್ ಕ್ಲಾಸ್ ಎ ಅಂತ ಹೇಳ್ತೀವಿ. ಈ ಕ್ಲಾಸ್ ಎ ಮೋಟಾರ್ಸ್ಗಳು ಹೀಗಿರುತ್ತೆ, ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೊಂದಿರತಕ್ಕಂಥ ಕ್ಲಾಸ್ ಎ ಅಂತ ಹೇಳ್ತೀವಿ ಅಂತ. ಔಟ್ ಆಫ್ ದೀಸ್ 4 specific designs A through D are the common squirrel cage motor. ಸೊ ಇಲ್ಲಿ ನಮಗೆ ನೀವೊಂದು ಇಲ್ಲಿ 6 ಕ್ಯಾಟಗರೈಸೇಷನ್ ಏನು ಬರ್ತದೆ ನಮಗೆ
ACEF ಅಂತ ಹೇಳಿ. ಅದರಲ್ಲಿ 4 ಸ್ಪೆಸಿಫಿಕ್ ಡಿಸಿಗ್ನೇಷನ್ A through D ಆರ್ ಕಾಮನ್ ಸ್ಕ್ವಿರಲ್ ಕೇಜ್ ಮೋಟಾರ್ಸ್. ಇವು ಕಾಮನ್ ಆಗಿ ನಾವೆಲ್ಲ ಕಡೆಗೂ ಬಳಸ್ತಕ್ಕಂಥದ್ದಾಗಿದೆ. ದೀಸ್ 4 ಕ್ಲಾಸಸ್ ಹವೆವರ್ ಓವರ್ ನಿಯರ್ಲಿ ಆಲ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ದಿ ಇಂಡಕ್ಷನ್ ಮೋಷನ್ ಅಂತ ಹೇಳ್ತೀವಿ. ಸೊ ಏನು ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗಳನ್ನು ಇವತ್ತು ನಾವು ಡೇಸಲ್ಲಿ ನೋಡ್ತಾ ಇದ್ದೀವಿ. ಇಂಡಸ್ಟ್ರಿನಲ್ಲಿ ಇರ್ಬೋದು, ಹೌಸ್ ಇರ್ಬೋದು, ಎಲ್ಲ ಕಡೆಗೂ ನಾವು ನೋಡ್ತಾ ಇದ್ದೀವಿ. ಅವಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಮೇನ್ ಈ 6 ಕ್ಯಾಟಗರೀಸಲ್ಲಿ ಈ 3 ಸ್ಪೆಸಿಫಿಕ್ ಡಿಸೈನ್ಸ್ಗಳನ್ನು ನಾವು ಅತಿ ಹೆಚ್ಚಾಗಿ ಕಾಮನ್ ಆಗಿ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಕ್ಲಾಸ್ ಎ ಮೋಟಾರ್ಸ್ ಅಂತ ಅಂದರೆ ಅದು ಏನಿದೆ ಅದರೊಳಗಡೆಗೆ ಅನ್ನೋದನ್ನು ನೋಡೋದಾದರೆ ಸಿಂಪಲ್ ಆಗಿ, ದೀಸ್ ಮೋಟಾರ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಹ್ಯಾವಿಂಗ್ ಎ ಲೋ ರೋಟಾರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಥರದ ಮೋಟಾರ್ಗಳು ಕ್ಲಾಸ್ ಎ ಮೋಟಾರ್ಸ್ಗಳೇನಿದಾವೆ, ಇಟ್ಸ್ ಹ್ಯಾವಿಂಗ್ ಎ ಲೋ ಸರ್ಕ್ಯೂಟ್ ರೋಟಾರ್ ರೆಸಿಸ್ಟೆನ್ಸ್, ಲೋ ರೋಟಾರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ರಿಯಾಕ್ಟನ್ಸ್ ಆಲ್ಸೋ. ಸೊ ಸರ್ಕ್ಯೂಟ್ ರಿಯಾಕ್ಟನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ರಿಯಾಕ್ಟನ್ಸ್ ಏನಿದೆ ರೋಟಾರ್ದು, ಇದರಲ್ಲಿ ಲೋ ಇರುತ್ತೆ ಅಂತ ಹೇಳ್ತೀವಿ. ಈ ಕ್ಯಾಟಗರಿ ಇರ್ತಕ್ಕಂಥ ರೋಟಾರ್ಗಳಲ್ಲಿ ಇಟ್ಸ್ ಲಾಕ್ಡ್ ರೋಟಾರ್ ಮೋಟಾರ್ ದೆನ್ 6 times ದ ಫುಲ್ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಅಂದರೆ ಏನು ಸಾಮಾನ್ಯ ನಮಗೆಲ್ಲ ಗೊತ್ತಿದೆ, ಎಲ್ಲ ಥರದ ಮೋಟಾರ್ಗಳು ಸ್ಟಾರ್ಟಿಂಗ್ ಕರೆಂಟನ್ನು ಜಾಸ್ತಿ ತಗೊಳ್ತದೆ ಅಂತ. ಸೊ ಅದು ಹಾಗೆ ನೋಡೋದಾದರೆ ಈ ಕ್ಲಾಸ್ ಎ ಮೋಟಾರ್ಸ್ಗಳು ಇಲ್ಲಿ ಏನಾಗಿದೆ ಅಂದರೆ, ಈ ನಮ್ಮ ಮಾಮೂಲಿ ಫುಲ್ಲಿ ಲೋಡೆಡ್ ಅಂದರೆ ಫುಲ್ ಲೋಡ್ ಇದ್ದಾಗ ಏನು ಕರೆಂಟ್ ತಗೊಳ್ತೋ ಅದರ 6 ಪಟ್ಟು ಹೆಚ್ಚಿನ ಕರೆಂಟನ್ನು ಬರೀ ಸ್ಟಾರ್ಟ್ ಆಗೋದಕ್ಕೆ ತಗೊಳ್ತದೆ ಈ ಮೋಟಾರು ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದೇರ್ ಲೋ ರೆಸಿಸ್ಟೆನ್ಸ್. ಇದಕ್ಕೆ ಮೇನ್ ರೀಸನ್ ಅಲ್ಲಿ ಏನು ಲೋ ರೆಸಿಸ್ಟೆನ್ಸ್ ಇದೆ ರೋಟಾರ್ನಲ್ಲಿ, ಅದೇ ಮೇನ್ ಕಾರಣ ಆಗಿರುತ್ತೆ ಇಲ್ಲಿ. ಸೊ ಸ್ಟಾರ್ಟಿಂಗ್ ಕರೆಂಟ್ಸ್ ಆರ್ ವೆರಿ ಹೈ, ಓನ್ಲಿ ರೀಸನ್ ಆಫ್ ಲೋ ರೆಸಿಸ್ಟೆನ್ಸ್. ದೇ ಆಪರೇಟ್ ಎಟ್ ವೆರಿ ಸ್ಮಾಲ್ ಸ್ಲಿಪ್ಸ್. ಆಪರೇಟ್ ಎಟ್ ವೆರಿ ಸ್ಮಾಲ್ ಸ್ಲಿಪ್ಸ್. ಎಸ್ ಈಸ್ ಲೆಸ್ ದ್ಯಾನ್ 0.01 ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಸ್ಲಿಪ್ ಅಂದರೆ ಏನು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಹಿಂದಿನ ಕ್ಲಾಸಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ನಿಮಗೆ ಅದನ್ನು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಈ ಪ್ರೀವಿಯಸ್ ಕ್ಲಾಸನ್ನು ನೀವು ನೋಡಿ ಬಂದರೆ ನಿಮಗೆ ಖಂಡಿತ ಸ್ಲಿಪ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅಂಡರ್ ಫುಲ್ ಲೋಡ್, ಇಲ್ಲಿ ಒಂದು ಅಂಡರ್ ಫುಲ್ ಲೋಡಲ್ಲಿ ಇಲ್ಲಿ ಸ್ಲಿಪ್ಸ್ ಎಷ್ಟಿದೆ, 0.01 ಅಷ್ಟು ಮಾತ್ರ ಇದೆ. ಮಷಿನ್ ಇನ್ ದಿಸ್ ಕ್ಲಾಸ್ ಆರ್ ಸೂಟಬಲ್ ಓನ್ಲಿ ಇನ್ ಸಿಚುವೇಶನ್ಸ್ ವೇರ್ ವೆರಿ ಸ್ಮಾಲ್ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ರಿಕ್ವೈರ್ಡ್. ಇವು ಏನಿದ್ದಾವೆ ಇವು ವೆರಿ ಸ್ಮಾಲ್ ಸ್ಟಾರ್ಟಿಂಗ್ ಟಾರ್ಕ್ ಎಲ್ಲಿ ಬೇಕಾಗುತ್ತೋ ಅಂಥ ಜಾಗದಲ್ಲಿ ಮಾತ್ರ ನಾವು ಈ ಥರದ ಮೋಟಾರ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ದ ರೋಟಾರ್ ಬಾರ್ ಕನ್ಸ್ಟ್ರಕ್ಷನ್ ಆಫ್ ಸಚ್ ಮೋಟಾರ್ ಇಸ್ ಶೋನ್ ಇನ್ ಫಿಗರ್ 1. ಸೊ ಇಲ್ಲಿ ಆ ಕ್ಲಾಸ್ ಎ ಮೋಟಾರ್ಸ್ ಅಂತ ಏನಿದಾವೆ ಅದರ ಒಂದು ರೋಟಾರ್ ಬಾರ್, ಅದರ ಕನ್ಸ್ಟ್ರಕ್ಷನ್, ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಈ ಚಿತ್ರದಲ್ಲಿ ಫಿಗರ್ 1ನಲ್ಲಿ ನಾವು ನೋಡ್ಬೋದು. ದಿಸ್ ಈಸ್ ದಿ ಕ್ಲಾಸ್ ಎ ಮೋಟಾರ್ಸ್ ರೋಟಾರ್ದ ಒಂದು ಕಟಿಂಗ್ ಸೆಕ್ಷನ್ ಇದೆ. ಇಲ್ಲಿ ನೀವು ಗಮನಿಸ್ಬೋದು ಮೇನ್ ಅಂತ ಹೇಳಿದ್ರೆ ಇಲ್ಲಿ ಲೋ ಲೀಕೇಜ್ ಫ್ಲಕ್ಸ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಈ ಮಾರ್ಕನ್ನು ತೋರಿಸಿದೆ, ಲೋ ಲೀಕೇಜ್ ಫ್ಲಕ್ಸ್ ಅಂತ ಹೇಳ್ತೀವಿ. ಹಾಗಲೇ ಇಲ್ಲಿ ಹೈ ಯೂಸ್ಫುಲ್ ಫ್ಲಕ್ಸ್ ಅಂತ ಅಂದರೆ ಏನು ಇಲ್ಲಿ ಭಾಗದಲ್ಲಿದೆ, ಇದನ್ನು ಹೈ ಯೂಸ್ಫುಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ತಗೊಳ್ತೀವಿ. ದ ಮೋಸ್ಟ್ ಪಾಪ್ಯುಲರ್ ಟೈಪ್ ರೋಟಾರ್ ಬಾರ್ಸ್ ಕ್ಲೋಸ್ಡ್ ಟು ದ ಸರ್ಫೇಸ್ ಗಿವ್ ರಿಲೇಟಿವ್ಲಿ ಲೋ ರೋಟಾರ್ ರಿಯಾಕ್ಟನ್ಸ್, ಸ್ಲಿಪ್ ಈಸ್ ಲೋ ಅಂತ ಹೇಳ್ತೀವಿ. ಲೋ ಸ್ಲಿಪ್ ಇರ್ತದೆ, ಹಾಗೆ ಲೋ ರಿಯಾಕ್ಟನ್ಸ್ ಇರುತ್ತೆ. ಥರದ್ರಲ್ಲಿ ಈಗ ಹೈಲಿ ಕ್ಲೋಸ್ಲಿ ಆಗಿದೆ ಆ ರೋಟಾರ್ ಟೈಪ್ಸ್ ಏನದು ಬಾರ್ಗಳು, ಕ್ಲೋಸ್ ಟು ದ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಈ ಕಾರಣದಿಂದನೇ ಅಲ್ಲಿ ನಮಗೆ ಲೋ ರಿಯಾಕ್ಟನ್ಸ್ ಇರುತ್ತೆ, ಹಾಗೆ ಸ್ಲಿಪ್ ಕೂಡ ಕಡಿಮೆ ಇದೆ. ಬಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಟಾರ್ಕ್ ಇದ್ರದ್ದು ಕಡಿಮೆ ಇರುತ್ತೆ. ಎಲ್ಲಿ ಕಡಿಮೆ ಸ್ಟಾರ್ಟಿಂಗ್ ಟಾರ್ಕ್ ನಡೆಯುತ್ತೆ ಅಂತ ಹೇಳ್ತೀವಿ ಅಂಥ ಜಾಗದಲ್ಲಿ ನಾವು ಆ ಕ್ಲಾಸ್ ಎ ಮೋಟಾರ್ಸ್ಗಳನ್ನು ಬಳಸಬಹುದು ಅಂತ ಹೇಳ್ತೀವಿ. ಹಾಗೆ ಕ್ಲಾಸ್ ಬಿ ಮೋಟಾರ್ಸನ್ನು ನೋಡೋದಾದರೆ, ದೀಸ್ ಆರ್ ಜನರಲ್ ಪರ್ಪಸ್ ಮೋಟಾರ್ಸ್ ಆಫ್ ದಿ ನಾರ್ಮಲ್ ಸ್ಟಾರ್ಟಿಂಗ್ ಟಾರ್ಕ್ ಆ್ಯಂಡ್ ಸ್ಟಾರ್ಟಿಂಗ್ ಕರೆಂಟ್. ದ ಸ್ಪೀಡ್ ರೆಗ್ಯುಲೇಷನ್ ಅಟ್ ಫುಲ್ ಲೋಡ್ ಈಸ್ ಲೋ, ಯೂಸ್ಯುವಲಿ ಅಂಡರ್ ದ 5%. ಇಲ್ಲಿ ನೋಡಿ ನಮಗೆ ಏನಿದೆ ಇಲ್ಲಿ ಆ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನೇ ತಗೊಳ್ತೀವಿ. ದ ಸ್ಪೀಡ್ ರೆಗ್ಯುಲೇಷನ್ ಅಟ್ ಫುಲ್ ಲೋಡ್ ಈಸ್ ಲೋ ಅಂತ ಹೇಳ್ತೀವಿ, ಯೂಸ್ಯುವಲಿ ಅಂಡರ್ 5% ಅಂತಲೂ ಹೇಳ್ತೀವಿ. ಆ್ಯಂಡ್ ದ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಇನ್ ದ ಆರ್ಡರ್ ಆಫ್ ದ 15% ಆಫ್ ದಿ ರೇಟೆಡ್ ಸ್ಪೀಡ್, ಬೀಯಿಂಗ್ ಎ ಲೋವರ್ ಫಾರ್ ದ ಲೋವರ್ ಸ್ಪೀಡ್ ಆ್ಯಂಡ್ ಲಾರ್ಜರ್ ಮೋಟಾರ್ಸ್. ಸೊ ಅಲ್ಲಿ ಬಿಗ್, ಅದರಲ್ಲಿ ಈ ಕ್ಯಾಟಗರಿಯಲ್ಲಿ ಮೋಟಾರ್ಗಳು ಬೇರೆ ಬೇರೆ ಇರ್ತದೆ. ಅದು ಸ್ಮಾಲ್ ಮೋಟಾರ್ ಇರ್ಬೋದು, ಬಿಗ್ ಮೋಟಾರ್ ಇರ್ಬೋದು. ಕ್ಲಾಸ್ ಎ ಮೋಟಾರ್ಸ್, ಕ್ಲಾಸ್ ಬಿ ಮೋಟಾರ್ಸ್ ಚಿಕ್ಕ ಮೋಟಾರ್ ಇರ್ಬೋದು, ನಾವಿಲ್ಲಿ ತಿಳ್ಕೊಬೇಕಾಗಿರ್ತದೆ. ಸೊ ಹಾಗೆ ನೋಡಿದ್ರೆ ಇಲ್ಲಿ ಇಸ್ ಲೋವರ್ ಸ್ಪೀಡ್ ಆ್ಯಂಡ್ ಲಾರ್ಜರ್ ಮೋಟಾರ್ಸ್ ಅಂತ ಹೇಳ್ತೀವಿ. ಅಂದರೆ ದೊಡ್ಡ ದೊಡ್ಡ ಮೋಟಾರ್ಸ್ಗಳು ಆದಂಗೆಲ್ಲ ಇದೇನಾಗುತ್ತೆ, ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಇಟ್ ಶುಡ್ ಬಿ ರಿಯಲೈಸ್ಡ್ ದ್ಯಾಟ್
although the starting current is low, it generally is 600% of the full load ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ಏನು ಒಂದು ಫುಲ್ ಲೋಡ್ ಕರೆಂಟ್ ಏನಿದೆ ಅದರ ಒಂದು 600% ಅಂದರೆ 100% ಆಫ್ ದ ಫುಲ್ ಲೋಡ್ ಏನಿದೆ ಅದರ 6 ಪಟ್ಟು ಅಂತ ಅರ್ಥ. 6 ಪಟ್ಟು ಅದರದ್ದು ಒಂದು ಏನಾಗಿದೆ ಕರೆಂಟು ಜಾಸ್ತಿ ಇರುತ್ತೆ. ಫುಲ್ ಲೋಡಿನ ವ್ಯಾಲ್ಯೂಗಿಂತನೂ ಈ ಸ್ಟಾರ್ಟಿಂಗ್ ಕರೆಂಟಿನ ವ್ಯಾಲ್ಯೂ ಬಂದುಬಿಟ್ಟು 600%. ಕರೆಂಟ್ ದ ಸ್ಟಾರ್ಟಿಂಗ್ ಕರೆಂಟ್ ಇಸ್ ಲೋನೇ ಅಂತ ಅಂದರೂ ಕೂಡ ದಟ್ ಈಸ್ ದ ಫಸ್ಟ್ ಪರ್ಸೆಂಟ್ ಇದೆ ಅಂತ ಹೇಳಿ. ಸೊ ದೆನ್ ಅದರ ಒಂದು ಫಿಗರನ್ನು ನಾವಿಲ್ಲಿ ಕ್ಲಾಸ್ ಬಿ ಮೋಟರ್ಸ್ ಫಿಗರ್ಗಳನ್ನು ನಾವಿಲ್ಲಿ ನೋಡಿದ್ರೆ ಅದು ಕೂಡ ಇಲ್ಲಿ ಹೈ ಲೀಕೇಜ್ ಫ್ಲಕ್ಸ್ ಅಂತ ಇಲ್ಲಿ ತೋರಿಸ್ತೀವಿ. ಹಾಗೆಯೇ ಮೀಡಿಯಮ್ ಯೂಸ್ಫುಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಹೈ ಯೂಸ್ಫುಲ್ ಫ್ಲಕ್ಸ್ ಇತ್ತು, ಇಲ್ಲಿ ಮೀಡಿಯಮ್ ಯೂಸ್ಫುಲ್ ಫ್ಲಕ್ಸ್ ಇದೆ, ಡಿಪೆಂಡಿಂಗ್ ಅಪಾನ್. ಸೊ ಟೋಟಲಿ ಮೋಟಾರ್ನ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸು ಡಿಪೆಂಡ್ ಆಗಿ ಈ ಸ್ಲಾಟ್ಗಳ ಡಿಸೈನ್ ಮೇಲ್ಗಳ ಅಂತ ಹೇಳ್ತೀವಿ. ಇಲ್ಲಿ ಸ್ಕ್ವಿರಲ್ ಕೇಜ್, ಈ ಕೇಜ್ ಅಂತ ಏನು ಹೇಳ್ತೀವಿ, ಇದು ಕೇಜ್ ಡಬಲ್ ಕೇಜ್ ಇರ್ತದೆ, ಸಿಂಗಲ್ ಕೇಜ್ ಇರ್ತದೆ, ಅದರಲ್ಲಿ ಫುಲ್ಲಿ ಕ್ಲೋಸ್ಡ್ ಇರ್ತದೆ. ಹೀಗೆ ಈ ಒಂದು ಏನು ಕನ್ಸ್ಟ್ರಕ್ಷನ್ ಡಿಪೆಂಡ್ ಆಗಿದೆಯೋ ಆ ಒಂದು ಇದ್ರ ಮೇಲೇ ಮೋಟಾರ್ನ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಕ್ಲಾಸ್ ಬಿ ಮೋಟಾರ್ ರೋಟರ್ ಫಿಗರ್ ಅಂತ ಹೇಳ್ತೀವಿ. ದ ಡೀಪ್ ಆ್ಯಂಡ್ ನ್ಯಾರೋ ರೋಟಾರ್ ಬಾರ್ಸ್ ನೋಡಿದರೆ ಇಲ್ಲಿ ನೀವು ಕಂಪೇರ್ ಮಾಡಿದರೆ ಇಲ್ಲಿ ಡೀಪ್ ಇದೆ ಅಂತ ಹೇಳ್ತೀವಿ. ಅಂಡ್ ಪ್ರೊಡ್ಯೂಸ್ ಅ ಹೈ ರಿಯಾಕ್ಟನ್ಸ್ ಡ್ಯೂರಿಂಗ್ ಸ್ಟಾರ್ಟಿಂಗ್. ಸೊ ಇಲ್ಲೇನಾಗುತ್ತೆ ಹೈ ರಿಯಾಕ್ಟನ್ಸನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ ಈ ಒಂದು ಕ್ಲಾಸ್ ಬಿ ಮೋಟರ್ಸಲ್ಲಿ. ಕ್ಲಾಸ್ ಎನಲ್ಲಿ ಏನಿತ್ತು ಲೋ ಇತ್ತು, ಲೋ ರಿಯಾಕ್ಟನ್ಸ್ ಇತ್ತು, ಇಲ್ಲಿ ಹೈ ಇದೆ ಆ್ಯಂಡ್ ಸ್ಲಿಪ್ ಈಸ್ ಲೋನೇ ಇದೆ ಅಂತ ಹೇಳ್ತೀವಿ. ಸೊ ಈ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವಿಲ್ಲಿ ಗಮನಿಸಿದರೆ ಅದು ಕ್ಲಾಸ್ ಬಿ ಮೋಟರ್ಸ್ ಆಗಿರುತ್ತೆ. ಹಾಗೆ ಕ್ಲಾಸ್ ಸಿ ಮೋಟರ್ಸ್ನ ನೋಡೋದಾದರೆ ಕಂಪೇರ್ ಟು ಕ್ಲಾಸ್ ಬಿ ಮೋಟಾರ್ಸ್, ಕ್ಲಾಸ್ ಸಿ ಮೋಟರ್ಸ್ ಹ್ಯಾವ್ ದ ಹೈಯರ್ ಸ್ಟಾರ್ಟಿಂಗ್ ಟಾರ್ಕ್, ನಾರ್ಮಲ್ ಸ್ಟಾರ್ಟಿಂಗ್ ಕರೆಂಟ್ ಆ್ಯಂಡ್ run less than 0.05 at full load. The starting torque is about 200% of the rated speed and the motors are generally designed to start at full load. ನೋಡಿ ಈ ಥರ ಕ್ಲಾಸ್ ಸಿ ಮೋಟರ್ಸ್ ಏನಾಗಿದೆ ಅಂದರೆ ಯಾವ ಮೋಟರ್ಗಳನ್ನು ನಾವು ಸ್ಟಾರ್ಟಿಂಗಲ್ಲೇ ಫುಲ್ ಲೋಡಲ್ಲಿ ಸ್ಟಾರ್ಟ್ ಮಾಡಿ ಇದು ಕ್ಲಾಸ್ ಸಿ ಮೋಟಾರ್ ಸೂಟಬಲ್ ಅಂತ ಹೇಳ್ತೀವಿ. ಯಾಕೆಂದರೆ ಇಟ್ಸ್ ದ ಹೈಯರ್ ಸ್ಟಾರ್ಟಿಂಗ್ ಟಾರ್ಕ್ ಇದೆ. ಸ್ಟಾರ್ಟಿಂಗ್ ಟಾರ್ಕ್ ಇಂಥ ಕ್ಲಾಸ್ ಸಿ ಮೋಟರ್ಸಲ್ಲಿ ಕ್ಲಾಸ್ ಬಿ ಮೋಟರ್ಸ್ಗೆ ಕಂಪೇರ್ ಮಾಡಿದ್ರೆ ನಾವು ಕ್ಲಾಸ್ ಸಿ ಮೋಟರ್ಸಲ್ಲಿ ಹೈಯರ್ ಆ ಕಾರಣದಿಂದ ಲೋಡ್ ಅಂದರೆ ಸಾಮಾನ್ಯವಾಗಿ ಕೆಲವೊಂದು ಸಿಚುವೇಶನ್ ಇರ್ತವೆ, ಅಪ್ಲಿಕೇಶನ್ಗಳು ವೆರೈಟೀಸ್ ವೇರಿಯಬಲ್ ಇದು ಏನಿದೆ ಅಪ್ಲಿಕೇಶನ್ಗಳನ್ನು ನಾವು ಕಾಣಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಲಿಫ್ಟನ್ನು ತಗೊಂಡ್ರೆ ಸಮ್ ಟೈಮ್ಸ್ ಅದು ಆನ್ ಆಗೋ ಸಾಧ್ಯತೆ ಇರ್ತದೆ, ಕೆಲವು ಟೈಮ್ ಲೋಡ್ ತಗೊಂಡೇ ಆಗಬೇಕಾಗತ್ತೆ. ಸೊ ಹಾಗೆ ಈಗ ಲೋಡನ್ನು ತಗೊಂಡು ಆನ್ ಆಗೋದನ್ನು ಹೇಗೆ, ಲೋಡ್ ಇಲ್ಲದೇ ಇದ್ರೆ ಹೇಗೆ ಬೇರೆ ಬೇರೆ ಸಾಮಾನ್ಯವಾಗಿ ನಿಮ್ಮ ಜೀನ್ಗಳಿಗೆ ಹೋದರೆ, ಫ್ಲೋರ್ ಮಿಲ್ಸ್ಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಫಸ್ಟೇ ಲೋಡನ್ನು ಕೊಟ್ಬಿಡೋದಿಲ್ಲ, ಫಸ್ಟು ಲೋಡನ್ನು ಕಡಿಮೆ ಇಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರೆ, ಆಮೇಲೆ ನಿಧಾನವಾಗಿ ಲೋಡನ್ನು ರೈಸ್ ಮಾಡ್ತಾ ಹೋಗ್ತಾರೆ. ನೀವು ಫ್ಲೋರ್ ಮಿಲ್ಲಲ್ಲಿ, ನಿಮ್ಮ ಸಾಮಿಲ್ಗಳಲ್ಲಿ ಎಲ್ಲ ಕಡೆಗೆ ಹೋದ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಅದಕ್ಕೆ ಮೋಟರ್ಗಳಿಗೆ ಲೋಡ್ಗಳನ್ನ ಹಾಕ್ತಾರೆ ಅನ್ನೋದು. ಸೊ ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಲಿಫ್ಟ್ ಹೆಂಗಿರುತ್ತೆ ಅಂದರೆ ಜನ ಎಲ್ಲ ಹತ್ತು ನಿಂತ ಮೇಲೇ ಲಿಫ್ಟ್ ಮೂವ್ ಆಗಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅದಕ್ಕೆ ಏನಾಗಿದೆ ನಮ್ಗೆ ಇವಾಗ ಹೆವಿ ಲೋಡ್ ಇದೆ ಅಂತ ಅರ್ಥ. ಹೀಗೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳು ಯಾವೆಲ್ಲ ಸ್ಟಾರ್ಟಿಂಗ್ ಟಾರ್ಕ್ ಯಾವುದೇ ಜಾಸ್ತಿ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಲೋಡ್ ಹೊತ್ಕೊಂಡೇನೆ ಫುಲ್ ಲೋಡಲ್ಲಿ ಅಥವಾ ಲೋಡಲ್ಲೇ ಸ್ಟಾರ್ಟ್ ಆಗಬೇಕಾಗಿರೋಂಥ ಯಾವೆಲ್ಲ ಮೋಟಾರ್ಗಳು ಬರ್ತವೆ ಅದಕ್ಕೆ ಸ್ಟಾರ್ಟಿಂಗ್ ಟಾರ್ಕ್ ಖಂಡಿತ ಜಾಸ್ತಿ ಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗೆ ನೋಡೋದಾದರೆ ಟಿಕಲ್ ಅಪ್ಲಿಕೇಶನ್ ಆಫ್ ದಿಸ್ ಕ್ಲಾಸ್ ಮೋಟಾರ್ಸ್ ಇಸ್ ಡ್ರೈವಿಂಗ್ ಕನ್ವೇಯರ್ಸ್, ರೆಸಿಪ್ರೊಕೇಟಿಂಗ್ ಪಂಪ್ಸ್ ಆ್ಯಂಡ್ ಕಂಪ್ರೆಸರ್ಸ್. ನೋಡಿ ಈ ಥರದ್ದು ಯಾವುದು ಕಂಪ್ರೆಸರ್ಗಳಲ್ಲಿ, ರೆಸಿಪ್ರೊಕೇಟಿಂಗ್ ಪಂಪ್ಸ್ಗಳಲ್ಲಿ, ಕನ್ವೇಯರ್ಸ್ಗಳಲ್ಲಿ ನಾವು ಈ ಥರದನ್ನು ನಾವು ಈ ಮೋಟಾರ್ಸ್ಗಳನ್ನು ನಾವಿಲ್ಲಿ ಬಳಸಬಹುದು ಅಂತ ಹೇಳ್ತೀವಿ. ಹಾಗೆ ನೋಡಿದರೆ ಕ್ಲಾಸ್ ಸಿ ಮೋಟಾರ್ಸ್ನ ಒಂದು ರೋಟಾರ್ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಈಗಾಗಲೇ ನಾನು ಇದರ ಒಂದು ಕನ್ಸ್ಟ್ರಕ್ಷನ್ ಮೇಲೇ ನಮ್ಗೆ ಏನಾಗಿದೆ ಇದು ಡಿಪೆಂಡ್ ಆಗಿದೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಡಬಲ್ ಸ್ಕ್ವಿರಲ್ ಅಂತ ಏನು ಹೇಳ್ತೀವಿ, ಸ್ಕ್ವಿರಲ್ಗಳಲ್ಲಿ ಎರಡೆರಡು ಸ್ಕ್ವಿರಲ್ಸ್ ಇದೆ. ಒಂದು ಹೈ ರೆಸಿಸ್ಟೆನ್ಸ್ ವೈಂಡಿಂಗ್ ನೋಡ್ಬೋದು ನೀವಿಲ್ಲಿ, ಹೈ ರೆಸಿಸ್ಟೆನ್ಸ್ ವೈಂಡಿಂಗ್ ಅಂತ ಹೇಳ್ತೀವಿ. ಹೈ ರೆಸಿಸ್ಟೆನ್ಸ್ ವೈಂಡಿಂಗ್ ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ ಹೈ ರೆಸಿಸ್ಟೆನ್ಸ್ ವೈಂಡಿಂಗ್. ಇಲ್ಲಿ ಮೇಲ್ಗಡೆ ಅಂದರೆ ಹೊರಗಡೆ ಇರ್ತಕ್ಕಂಥ ಕೇಜಲ್ಲಿ ನಮಗೆ
ಅದೇ ಇನ್ ಸೈಡಲ್ಲಿ ಇರ್ತಕ್ಕಂಥದ್ರಲ್ಲಿ ಲೋ ರೆಸಿಸ್ಟೆನ್ಸ್ ವೈಂಡಿಂಗ್. ಅಲ್ಲಿಗೆ ಈ ಡಬಲ್ ಸ್ಕ್ವಿರಲ್ ಇರೋದ್ರಿಂದ, ಡಬಲ್ ಸ್ಕ್ವಿರಲ್ ಕೇಜ್ ಇರೋದ್ರಿಂದ ನಾವಲ್ಲಿ ಎರಡು ವೈಂಡಿಂಗನ್ನು ಹಾಕಿದ್ದೇವೆ. ಒಂದು ಹೈ ರೆಸಿಸ್ಟೆನ್ಸ್ ವೈಂಡಿಂಗ್, ಮತ್ತೊಂದು ಲೋ ರೆಸಿಸ್ಟೆನ್ಸ್ ವೈಂಡಿಂಗ್ ಇದೆ. ಹಾಗೆ ನಾವೆಲ್ಲ ಹೈ ಲೀಕೇಜ್ ಫ್ಲಕ್ಸ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ, ಹಾಗೆ ಮೀಡಿಯಮ್ ಯೂಸ್ಫುಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಲಾಸ್ ಸಿ ಮೋಟಾರ್ಸ್ನ ರೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳೋದಾದರೆ, ದ ಕಟರ್ ಬಾರ್ಸ್ ಅಂತ ದ ಔಟರ್ ಬಾರ್ಸ್ ಡು ಬೆಟರ್ ಸ್ಟಾರ್ಟಿಂಗ್ ಅಟ್ ನಾರ್ಮಲ್ ಸ್ಪೀಡ್, ಮೋರ್ ಕರೆಂಟ್ ಫ್ಲೋಸ್ ಇನ್ ದ ಇನ್ನರ್ ವೈಂಡಿಂಗ್ಸ್, ಸ್ಲಿಪ್ ಈಸ್ ಲೋ ಅಂತ ಹೇಳ್ತೀವಿ. ಸೊ ಈ ಕಾರಣದಿಂದಾಗಿ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಸಿಗುತ್ತೆ. ಹಾಗೆ ನಾವು ಇದನ್ನು ಪರ್ಟಿಕ್ಯುಲರ್ ಒಂದು ಕನ್ವೇರ್ಸ್ಗಳಲ್ಲಿ, ರೆಸಿಪ್ರೊಕೇಟಿಂಗ್ ಪಂಪ್ಸ್ಗಳಲ್ಲಿ ನಾವು ಇದನ್ನು ಬಳಸ್ಬೋದು ಅಂತ. ಹಾಗೆ ಕ್ಲಾಸ್ ಡಿ ಮೋಟಾರ್ಸ್ ನೋಡೋದಾದರೆ, ದೀಸ್ ಆರ್ ಹೈ ಸ್ಲಿಪ್ ಮೋಟಾರ್ಸ್ with high starting torque and relatively low starting current as a result of the high full load slip. Their efficiency is generally lower than that of the ಅದರ್ ಮೋಟಾರ್ಸ್ ಕ್ಲಾಸಸ್ ಅಂತ ಹೇಳ್ತೀವಿ. ಬೇರೆ ಮೋಟಾರ್ಸ್ಗಳನ್ನು ನಾವು ಕಂಪೇರ್ ಮಾಡೋದಾದರೆ ಜನರಲಿ ಲೋವರ್ ದ್ಯಾನ್ ದಟ್ ಆಫ್ ದ ಅದರ್ ಮೋಟಾರ್ಸ್ ಕ್ಲಾಸಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗಿದೆ, ಎಫಿಷಿಯನ್ಸಿ ಇದು ಬೇರೆ ಮೋಟಾರ್ಸ್ಗಿಂತನೂ ಕಡಿಮೆ ಇದೆ. ಇದು ದ ಪೀಕ್ ಆಫ್ ದ ಟಾರ್ಕ್ ಸ್ಪೀಡ್ ಕರ್ವ್ ರಿಸಲ್ಟಿಂಗ್ ಇನ್ ಎ ಸ್ಟಾರ್ಟಿಂಗ್ ಟಾರ್ಕ್ ಆಫ್ ದಿ ಅಬೌಟ್ 300%. ನೋಡಿ, ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಟಾರ್ಕನ್ನು ನಾವು ರಿಸಲ್ಟಿಂಗ್ ಸ್ಟಾರ್ಟಿಂಗ್ ಟಾರ್ಕನ್ನು ಗಮನಿಸೋದಾದರೆ, ಸ್ಟಾರ್ಟಿಂಗ್ ಟಾರ್ಕ್ ಅಂದರೆ ಇದರ ಒಂದು ಸ್ಟಾರ್ಟಿಂಗ್ ಟಾರ್ಕನ್ನು ಐಡೆಂಟಿಫೈ ಮಾಡೋ ಮಟ್ಟಿಗೆ ಐಡೆಂಟಿಕಲ್ ಸ್ಟಾರ್ಟಿಂಗ್ ಟಾರ್ಕ್ ಇದೆ ಅಂತಲೇ ಹೇಳ್ಬೋದು. ಸೊ ಈ ಥರದ ಮೋಟಾರ್ಸ್ಗಳು ನಾವು ಇಲ್ಲಿ ಏನು ಕ್ಲಾಸ್ ಸಿ ಮೋಟಾರ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಕೇಜ್ಗಳು ನೋಡಿ ಏನಾಗಿದೆ, ಸ್ಕ್ವಿರಲ್ ಕೇಜಸ್ಗಳು ಸೈಜಲ್ಲಿ ದೊಡ್ಡದು ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ ಇದು ಯಾವ ಥರ ಇದ್ದಾವೆ ಬೇರೆ ಅದರ್ಸ್ಗಿಂತ ಕಂಪೇರ್ ಮಾಡಿ ನೀವು. ಇಲ್ಲಿ ಹೈ ಯೂಸ್ಫುಲ್ ಫ್ಲಕ್ಸ್ ಇದೆ, ಹಾಗೆ ಲೋ ಲೀಕೇಜ್ ಫ್ಲಕ್ಸ್ ಇದೆ. ಸೊ ದೆನ್ ದ ರೋಟರ್ ಬಾರ್ಸ್ ಮೇಕ್ ದ ಯೂಸ್ಫುಲ್ ಫ್ಲಕ್ಸ್ ಹೈ, ಸ್ಲಿಪ್ ಈಸ್ ಹೈ ಆ್ಯಂಡ್ ಎಫಿಷಿಯನ್ಸಿ ಈಸ್ ಲೋ ಅಂತ ಹೇಳ್ತೀವಿ. ಸ್ಲಿಪ್ ಹೈ ಇದೆ, ಹಾಗೆಯೇ ಯೂಸ್ಫುಲ್ ಫ್ಲಕ್ಸ್ ಇದೆ. ಅದು ಎಫಿಷಿಯನ್ಸಿ ಕಂಪೇರ್ ಟು ಅದರ್ ಮೋಟಾರ್ಸ್ ಅಂತಲೇ ಹೇಳ್ತೀವಿ. ಇಲ್ಲಿ ಕಂಪೇರ್ ಟು ಅದರ್ ಮೋಟಾರ್ಸ್ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತೀವಿ. ಸೊ ಕ್ಲಾಸ್ ಡಿ ಮೋಟಾರ್ಸ್ಗಳದ್ದು ನಮ್ಗೆ ಹೀಗಿದೆ. ಸೊ ಮೋಟಾರ್ಸ್ ಅಂತ ನೋಡೋದಾದರೆ, ದ ಫಿಗರ್ 5 ಶೋಸ್ ದಿ ಕ್ಲಾಸ್ ಇ ಮೋಟಾರ್ಸ್ ಹ್ಯಾವಿಂಗ್ ದ ಲೋ ಸ್ಟಾರ್ಟಿಂಗ್ ಟಾರ್ಕ್ ಆ್ಯಂಡ್ ಲೋ ಕರೆಂಟ್ ಸ್ಲಿಪ್ ಅಂತ ಹೇಳ್ತೀವಿ. ಹಾಗೆಯೇ ಕ್ಲಾಸ್ ಎಫ್ ಮೋಟಾರ್ಸ್ಗಳನ್ನು ನೋಡಿದ್ರೆ, ದ ಫಿಗರ್ 6 ಶೋಸ್ ಟು ದಿ ಕ್ಲಾಸ್ ಎಫ್ ಮೋಟಾರ್ಸ್ ಹ್ಯಾವಿಂಗ್ ದ ಲೋ ಸ್ಟಾರ್ಟಿಂಗ್ ಟಾರ್ಕ್ ಆ್ಯಂಡ್ ದ ನಾರ್ಮಲ್ ಕರೆಂಟ್ ಸ್ಲಿಪ್. ಸೊ ದೀಸ್ ಆರ್ ಆಲ್ ಇಲ್ಲಿದೆ ನಮಗೆ ಈ ಕ್ಲಾಸ್ ಇ ಮೋಟಾರ್ಸನ್ನು ಲೋ ಲೀಕೇಜ್ ಫ್ಲಕ್ಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದ್ರ ಕನ್ಸ್ಟ್ರಕ್ಷನ್ ಏನು ಡಿಫ್ರೆಂಟ್ ಇದೆ ಅನ್ನೋದಕ್ಕೆ. ಹಾಗೆಯೇ ಇಲ್ಲಿ ಯೂಸ್ಫುಲ್ ಫ್ಲಕ್ಸನ್ನು ತೋರಿಸ್ತದೆ. ದ ಬಾರ್ಸ್ ಆರ್ ಎ ಲೋ ರೆಸಿಸ್ಟೆನ್ಸ್ ವೈಂಡಿಂಗ್ ಅಂತ ಹೇಳ್ತೀವಿ. ಅದರೊಳಗಿರ್ತಕ್ಕಂಥವು ಲೋ ರೆಸಿಸ್ಟೆನ್ಸ್ ವೈಂಡಿಂಗ್ ಇದೆ. ಹಾಗೆ ಪ್ಲೇಸ್ ಟು ಗಿವ್ ಲೋ ರಿಯಾಕ್ಟನ್ಸ್, ಸ್ಲಿಪ್ ಈಸ್ ಲೋ ಅಂತ ಹೇಳ್ತೀವಿ. ಸೊ ಇದು ಕ್ಲಾಸ್ ಇ ಮೋಟಾರ್ ಆದರೆ, ಮತ್ತೊಂದು ಕ್ಲಾಸ್ ಎಫ್ ಮೋಟಾರ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಮೀಡಿಯಮ್ ಲೀಕೇಜ್ ಫ್ಲಕ್ಸ್ ಇದೆ. ಸೊ ಹಾಗೆ ನೋಡೋದಾದರೆ ಹಾಗೆಯೇ ಮೀಡಿಯಮ್ ಯೂಸ್ಫುಲ್ ಫ್ಲಕ್ಸ್ ಕೂಡ ಇದೆ. ಎರಡೂ ಅಷ್ಟೇ. ಅಲ್ಲಿ ಕೆಲವು ಕಡೆ ಲೋ ಲೀಕೇಜ್ ಫ್ಲಕ್ಸು, ಹೈ ಯೂಸ್ಫುಲ್ ಫ್ಲಕ್ಸ್ ಇದ್ದರೆ, ಇಲ್ಲಿ ಎರಡೂ ಮೀಡಿಯಮ್ ಲೀಕೇಜ್ ಇದ್ದಾವೆ. ಮೀಡಿಯಮ್ ಲೀಕೇಜ್ ಫ್ಲಕ್ಸ್ ಆ್ಯಂಡ್ ಮೀಡಿಯಮ್ ಯೂಸ್ಫುಲ್ ಫ್ಲಕ್ಸ್ ಇದೆ. ದ ಬಾರ್ಸ್ ಹ್ಯಾವ್ ಲೋ ರೆಸಿಸ್ಟೆನ್ಸ್ ಆ್ಯಂಡ್ ಆರ್ ಪ್ಲೇಸ್ ಟು ಗಿವ್ ಹೈ ರಿಯಾಕ್ಟರ್ಸ್ನಲ್ಲಿ ಈ ರೀತಿ ಇದೆ. ಸೊ ಇದು ನಮಗೆ ಇದು ಮಾಡೋ ಅಂಥದ್ದು ಏನಿಲ್ಲ ಇದ್ರ ಬಗ್ಗೆ. ಅದು ಕ್ಲಾಸಿಫಿಕೇಶನ್ಸ್ ಅಂತ ಹೇಳಿದಾಗ ಅಲ್ಲಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅದನ್ನು ದಿನಗಳಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇದನ್ನು ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡೋದು. ಮೊದಲಿಗೆ ಇದ್ರದ್ದೆಲ್ಲ ಹೈ ಸಿಲೆಬಸ್ ನಾವು ನೋಡೋದಾದರೆ, ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್, ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್, ಸ್ಲಿಂಗ್ ಇಂಡಕ್ಷನ್ ಮೋಟರ್ ಅಂತ ಮಾತ್ರ ಡಿವೈಡ್ ಮಾಡ್ಕೊಳ್ತಾರೆ. ಹಾಗೆ 3 ಬೇಸ್ ಮೇಲೆ ಎಲ್ಲಿ ಅಪ್ಲಿಕೇಶನ್ ಬರುತ್ತೆ, ಹೇಗೆ ಯೂಸ್ ಮಾಡೋದು, ಯಾವ ಸ್ಟಡಿ ಮಾಡ್ತಾ ಹೋಗ್ತಿದ್ವಿ. ಇಲ್ಲೂ ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕಿದೆ. ಇದು ಒಂದು ನಿಮಗೆ ಹೊಸದಾಗಿ ಕ್ಲಾಸಿಫಿಕೇಶನ್ ಆಫ್ ಸ್ಕ್ವಿರಲ್ ಕೇಜ್ ಮೋಟರ್ಸ್ಗಳನ್ನು ಸೊ ಕಣ್ಣಾಡಿಸಿ ನೋಡಿ ಗೊತ್ತಾಗುತ್ತೆ ಸಾಕು. ಅದ್ರ ಬಗ್ಗೆ ಅಷ್ಟಾಗಿ ನೀವು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿರೋದಿಲ್ಲ, ಬಟ್ ಗೊತ್ತಿರಬೇಕು ಕ್ಲಾಸಿಫಿಕೇಷನ್. ಬಟ್ ಹಳೆಯ ಸಿಲೆಬಸ್ ಪ್ರಕಾರ ಏನಿದೆ ದಟ್ ಈಸ್ ದ 100% ಟ್ರೂ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಬಟ್ ಈಗ ಅದನ್ನು ಸ್ವಲ್ಪ ಡೀಪಾಗಿ ಇನ್ನೂ ಆಗೇನು ಮತ್ತೆ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ಗಳಲ್ಲಿ ABCDEF ಅಂತ 6 ಥರದ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದನ್ನು ಜಸ್ಟ್ ಸಿಂಪ್ಲಿ ಅದರ ಒಂದು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಮಾಡ್ತಾ ಹೋಗಿರೋದು. ಆ ಒಂದು ಟೇಬಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ.
ಸೊ ಯಾವ ಬೇಸಲ್ಲಿ ಅವರು ABCDEF ಅಂತ ಮಾಡಿದ್ದಾರೆ. ಸೊ ಹಾಗೇನೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವು ಎಲ್ಲಿ ಇದು ಯಾವ ಅಪ್ಲಿಕೇಶನಲ್ಲಿ ಮೋಟರ್ ಸೂಟ್ ಆಗುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡ್ತೀವಿ, ತಿಳ್ಕೊಳ್ತೀವಿ. ಹೋಗ್ತಾ ಎಲ್ರಿಗೂ ಕೂಡ ಅದು ಅರ್ಥ ಆಗ್ತಾ ಹೋಗ್ತದೆ, ಯಾಕೆ ಇದನ್ನು ಕ್ಲಾಸಿಫಿಕೇಶನ್ ಮಾಡಬೇಕಾಯ್ತು ಅಂತ. ಸೊ ವೆರಿ ಸಿಂಪಲ್. ಸೊ ನಾವು ವೆನ್ ದ ಮೋಟಾರ್ ಈಸ್ ಸ್ಟೇಷನರಿ, the frequency of the rotor current is the same as the supply frequency, but when the rotor starts revolving, then the frequency speed or on slip speed, let at any slip speed the frequency of the rotor current be f, then ns minus n is equal to 120 f dash divided by p. ಸೊ ಇಲ್ಲಿ ನಮಗೆ ಆಗಿದೆ ಒಂದು ಮೋಟಾರ್ ಸ್ಟೇಷನರಿ ಆಗಿದ್ದಾಗ, ಅಂದರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿದೆ ಅಂತ ಹೇಳಿದ್ರೆ, ನಾವು ವೆನ್ ದ ಮೋಟಾರ್ ಈಸ್ ಸ್ಟೇಷನರಿ ದ ಫ್ರೀಕ್ವೆನ್ಸಿ ಆಫ್ ದ ರೋಟಾರ್ ಕರೆಂಟ್ ಈಸ್ ದ ಸೇಮ್ ಆಸ್ ದ ಸಪ್ಲೈ ಫ್ರೀಕ್ವೆನ್ಸಿ. ಸಪ್ಲೈ ಫ್ರೀಕ್ವೆನ್ಸಿ ಏನಿದೆಯೋ ಅಷ್ಟೇ ನಮ್ಮ ರೋಟಾರ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಸಂದರ್ಭದಲ್ಲಿ ಆ್ಯಂಡ್ ಸೆಕೆಂಡರಿ ಆಫ್ ದಿ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಇದ್ದಂಗೆ ಇರ್ತದೆ ಸ್ಟ್ಯಾಂಡ್ ಸ್ಟಿಲ್ ಸ್ಟಾರ್ಟಿಂಗಲ್ಲಿ. ಬಟ್ ವೆನ್ ದ ರೋಟಾರ್ ಸ್ಟಾರ್ಟ್ಸ್ ರಿವಾಲ್ವಿಂಗ್, ಯಾವಾಗ ರೋಟಾರ್ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಏನಾಗುತ್ತೆ, ದೆನ್ ದ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಅಪಾನ್ ದಿ ರಿಲೇಟಿವ್ ಸ್ಪೀಡ್. ಆ ರೋಟಾರ್ನ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಆರಿಂದ ಸ್ಲಿಪ್ ಸ್ಪೀಡ್ ಅಂತ ಹೇಳ್ತೇವೆ. ಅಂದರೆ ಅಲ್ಲೊಂದು ಏನು ಸ್ಲಿಪ್ ಸ್ಪೀಡ್ ಅಂತ ಇದೆ, ಆ ಸ್ಲಿಪ್ ಸ್ಪೀಡ್ ಮೇಲೆ ಅದರ ಒಂದು ಫ್ರೀಕ್ವೆನ್ಸಿ, ರೋಟಾರ್ ಫ್ರೀಕ್ವೆನ್ಸಿ ಡಿಪೆಂಡ್ ಆಗುತ್ತೆ. ಲೆಟ್ ಎಟ್ ಎನಿ ಸ್ಲಿಪ್ the frequency of the rotor current be f ಅಂತ ಹೇಳ್ತೀವಿ. ದಟ್ ಈಸ್ ns minus n is equal to 120 f dash by p. ಇದು ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಅದನ್ನು ಏನು ಮಾಡ್ಬೋದು, ಆ ಒಂದು ಫ್ರೀಕ್ವೆನ್ಸಿನ ಅದರಿಂದ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಆಲ್ಸೋ ns is equal to 120 f divided by p ಆಗುತ್ತೆ. ಡಿವೈಡಿಂಗ್ ದ ಒನ್ ಬೈ ದ ಅದರ್ ವಿ ಗೆಟ್ f dash divided by f. ಇಲ್ಲಿ f ಅಂದರೆ ಸಪ್ಲೈ ಫ್ರೀಕ್ವೆನ್ಸಿ, f dash ಅಂದರೆ ರೋಟರ್ ಫ್ರೀಕ್ವೆನ್ಸಿ ಅಂತ. ns n ಅಂತ ಅಂದರೆ ns ಸ್ಲಿಪ್ ಸ್ಪೀಡು, n ನಾರ್ಮಲ್ ಸ್ಪೀಡ್ ಅಂತ ಏನು ಹೇಳ್ತೀವಿ ಅದು. ಸೊ ns ಡಿವೈಡೆಡ್ ಬೈ ns ಈಸ್ ಈಕ್ವಲ್ ಟು ಎಸ್ ಅಂತ ಹೇಳ್ತೀವಿ. ಸೊ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಎಸ್ ಎಫ್ ಅಂತ ಕೂಡ ಹೇಳ್ಬೋದು. ಈ ಫಾರ್ಮುಲಾಗಳನ್ನು ಬಳಸಿ ನಾವೇನು ಮಾಡ್ತಾ ಹೋಗ್ತೀವಿ, ಆ ಒಂದು ರೋಟಾರ್ ಫ್ರೀಕ್ವೆನ್ಸಿನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಈ ಕ್ಲಾಸಲ್ಲಿ ನಾವು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ನ ನಾವು ABCDEF ಅಂತ ಯಾವ ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಲಾಯಿತು. ಸೊ ಡಿಪೆಂಡ್ ಅಪಾನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವನ್ನು ಕ್ಲಾಸಿಫೈಡ್ ಮಾಡಲಾಗಿದೆ. ಹಾಗೆಯೇ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ಎಲ್ಲಿ ಅದು ಅಪ್ಲಿಕೇಶನ್ಗೆ ಯಾವ ಅಪ್ಲಿಕೇಶನ್ಗೆ ಅದು ಸೂಟಬಲ್ ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವು ಅದನ್ನು ಚೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆಯೇ ಇಲ್ಲಿ ರೋಟಾರ್ ಫ್ರೀಕ್ವೆನ್ಸಿ ಮತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಫಾರ್ಮುಲಾ ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಇದನ್ನು ಟೆಸ್ಟ್ ಆನ್ 3-phase ಇಂಡಕ್ಷನ್ ಮೋಟರ್ಸ್ ಅಂತ ಬರುತ್ತೆ. ಸೊ ಹೇಗೆ ನಾವು ಅದನ್ನು ಇನ್ಸುಲೇಷನ್ನ ಟೆಸ್ಟ್ ಮಾಡೋದು ಏನು ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಈ ಕ್ಲಾಸನ್ನು ನೀವು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್ ಬಾಯ್.